ಇದಕ್ಕೂ ಮುಂಚೆ ನಮ್ಮ ಹತ್ರ ಇನ್ನೊಂದು ಆಂಪಿಯರ್ ಇಂದ ಬೈಕ್ ಇತ್ತು. ಹ್ಮ್. ಅದು ಆಲ್ಮೋಸ್ಟ್ 6 ಇಯರ್ಸ್ ಓಲ್ಡ್. 2020 ಸ್ಟಾರ್ಟಿಂಗ್. ನನ್ನ ಫಸ್ಟ್ ರಿಕ್ವೈರ್ಮೆಂಟ್ ಏನಂದ್ರೆ ಟೆನ್ಷನ್ ಫ್ರೀ. ಟೆನ್ಷನ್ ಫ್ರೀ ಬೇಕಪ್ಪ. ಒಂದೇ ಬ್ಯಾಟರಿ ಸೈಜ್ ಅಲ್ಲೂ ಇದು ಬೇರೆ ಲೋ ಬೇರೆ. ಎಂಡ್, ಮೀಡಿಯಂ ಎಂಡ್, ಹೈ ಎಂಡ್ ಅಂತ ಇದೆ. ಕಾರ್ ತರ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್. ನಾನು ಕೇಳಿದೆ ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ. ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು 5-10,000 ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಅವ್ರು ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಆ ಟ್ರಿಕ್ ನೇ ಹೇಳ್ತಾ ಇದಾರೆ, ನೀವು ಯೂಸ್ ಮಾಡ್ಕೊಳ್ಳಿ. Right. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ V4 Vloggers. ಸೊ ನಾವಿವತ್ತು ಆಂಪಿಯರ್ ಮ್ಯಾಗ್ನಸ್ ನಿಯೋ ಇವಿ ಸ್ಕೂಟರ್ ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಸೇಮ್ ಟಾಟಾ ಟಿಯಾಗೋ ಇವಿ ಮಾಡಿದ್ರಲ್ಲ ಅವರೇ. ಸೊ ಮೋಸ್ಟ್ಲಿ ಇವಿ ಲವರ್ ಅನ್ಸುತ್ತೆ ಇವರು. ಸೊ ಇವತ್ತು ಬನ್ನಿ ತಿಳ್ಕೋಣ. ಬೇರೆ ಬ್ರ್ಯಾಂಡ್ ಎಷ್ಟೊಂದಿತ್ತು, ಬಟ್ ಇವ್ರ ಆಂಪಿಯರ್ ಏನಕ್ಕೆ ಹೋದ್ರು, ಆಮೇಲೆ ಆಲ್ರೆಡಿ ಇವ್ರ ಹತ್ರ ಇನ್ನೊಂದು ಆಂಪಿಯರ್ ಸ್ಕೂಟರ್ ಕೂಡ ಇದೆ. ಸೊ ಎಲ್ಲ ಡೀಟೇಲ್ಸ್ ವಿಡಿಯೋ ಅಲ್ಲಿ ತಿಳ್ಕೋಣ. ಎಷ್ಟೊಂದು ಬ್ರ್ಯಾಂಡ್ ಇತ್ತು, ಬಟ್ ನೀವು ಆಂಪಿಯರ್ ದೊಡ್ಡ ಬ್ರ್ಯಾಂಡ್ ಅಂತ ಗೊತ್ತು, ಬಟ್ ಸ್ಟಿಲ್ ಹೆಂಗ್ ಟ್ರೈ ಮಾಡಿದ್ರಿ, ಯಾವ ತರ ಈ ಬ್ರ್ಯಾಂಡ್ ಗೆ ಹೋದ್ರಿ? So one is loyalty, as in ಇದಕ್ಕೂ ಮುಂಚೆ ನಮ್ಮ ಹತ್ರ ಇನ್ನೊಂದು ಆಂಪಿಯರ್ ಇಂದ ಬೈಕ್ ಇತ್ತು. ಅದು ಆಲ್ಮೋಸ್ಟ್ 6 ಇಯರ್ಸ್ ಓಲ್ಡ್. 2020 ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು. ಸೊ ಇವಿ ಬೂಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ. ಅದಕ್ಕೂ ಮುಂಚೆ ತಗೊಂಡಿದ್ದು. ಅದು 25 ಕಿಲೋಮೀಟರ್ಗೂ ಜಾಸ್ತಿ ಹೋಗಲ್ಲ. ಅಂದ್ರೆ ಅದು Speed ನಾನ್ ಹೋಗಲ್ಲ. RTO ಅಂತ ನಂಬರ್ ಪ್ಲೇಟ್ ಇರಲ್ಲ. ಅದಕ್ಕೆ ನಂಬರ್ ಪ್ಲೇಟು ಇರಲ್ಲ, ಹೆಲ್ಮೆಟ್ ಹಾಕೋಬೇಕಂತ ಕಂಪಲ್ಷನ್ ಇರಲ್ಲ, Okay. RC ಬುಕ್ ಇರಲ್ಲ, ಎಂತದೂ ಇರಲ್ಲ. ಹ್ಮ್. ನಮ್ದು ಪೇರೆಂಟ್ಸ್, ನಮ್ಮ ಅಪ್ಪ ಅಜ್ಜಿಗೆ ಅವ್ರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅವೆಲ್ಲ ಇಲ್ಲ. ಸೊ ಅವರಿಗೆ ಅಂತವರಿಗೆ ಸೆಟ್ ಆಗುತ್ತೆ. ಅವ್ರಿಗೆ ಐಡಿಯಲ್ ಆಗಿತ್ತು. ಅವ್ರಿಗೆ ಸ್ಪೀಡ್ ಏನ್ ಬೇಡ, ಬೇಕಾಗಿಲ್ಲ. ಹೌದು. ಅದ್ರದ್ದು ಲರ್ನಿಂಗ್ ಏನ್ ಬಂತು ಅಂದ್ರೆ ಅದು ಟಾಪ್ ಸ್ಪೀಡ್ 25 ಕಿಲೋಮೀಟರ್ ಇರಬಹುದು. ಆದ್ರೆ ಆಕ್ಸಲರೇಷನ್ ಒಂದು 3 ಸೆಕೆಂಡ್ ಒಳಗೆ 75 ಸ್ಪೀಡ್ ಹೋಗ್ಬಿಡತ್ತೆ. ಬೇಸಿಕ್ ಟ್ರಾಫಿಕ್ ಏನ್ ಬೇಕೋ ಟ್ರಾಫಿಕ್ ಗೆ ಹೇಳ್ ಮಾಡ್ದಂಗಿತ್ತು. ಅದೇ. ಇನ್ನೊಂದು ಏನಂದ್ರೆ 6 ವರ್ಷ ಆಯ್ತಾ ಗಾಡಿ ಯೂಸ್ ಮಾಡ್ತಿದ್ವಿ. ಓಕೆ. ಒಂದ್ ಸರಿನೂ ಸರ್ವಿಸ್ ಕೊಟ್ಟಿಲ್ಲ. ಒಂದ್ ಸರಿನೂ ಗಾಡಿ ಬ್ರೇಕ್ ಡೌನ್ ಅಂತ ಏನು ಇಲ್ಲ. ಸೊ ನಿಮ್ಗ ಬ್ರ್ಯಾಂಡ್ ಮೇಲೆ ಫುಲ್ ಭರವಸೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಹೋಗ್ತಾ ಇದೆ. ಪ್ಲಸ್ ಸ್ಟಾರ್ಟಿಂಗ್ ಅಲ್ಲಿ ಅದ್ರದ್ದು ಏನು ಫುಲ್ ಬ್ಯಾಟರಿ ಮೈಲೇಜ್ ಬರ್ತಿತ್ತು, 6 ವರ್ಷ ಆದ್ಮೇಲೂ ಅದ್ರದ್ದು 90% ಹೆಚ್ಚು ಕಮ್ಮಿ ಬರ್ತಾನೆ ಇದೆ. ಜಾಸ್ತಿ ಡಿಗ್ರೇಡ್ ಆಗಿಲ್ಲ ಬ್ಯಾಟ್ರಿ. ಹಾ. ಸೊ ಅದೆಲ್ಲ ಫ್ಯಾಕ್ಟರ್ಸ್ ಗೆ ನೀವು ಬೇರೆದ್ ಯಾವ್ದು ಟ್ರೈ ಮಾಡೋದ್ ಬೇಡ ಅಂತ ಆಂಪಿಯರ್ ಗೆ ಹೋಗೋಣ. ಅದೊಂದ್ ಫ್ಯಾಕ್ಟರ್. ಪ್ಲಸ್ ಟ್ರೈ ಮಾಡಕ್ ಹೋಗಿದ್ವಿ. ಟ್ರೈ ಮಾಡಿದ್ದೆ. ಅಂದ್ರೆ ಇದು ತಗೊಳಕ್ಕೆ ನಂಗೆ ರಿಕ್ವೈರ್ಮೆಂಟ್ ಏನಿತ್ತು ಅಂದ್ರೆ ಸ್ವಲ್ಪ ಆಫೀಸ್ಗೆ ಒಂದೊಂದ್ಸರಿ ಓಡಾಡ್ಬೇಕು. ಕಾರಲ್ಲಿ ಓಡಾಡಿದ್ರೆ ಹೆಚ್ಚು ಕಮ್ಮಿ ನಾನು ಅರ್ಲಿ ಮಾರ್ನಿಂಗ್ ಹೋಗ್ತೀನಿ, ಇಲ್ಲಾಂದ್ರೆ ವಾಪಸ್ ಬರ್ಬೇಕಂದ್ರೆ ಲೇಟ್ ನೈಟ್ ಬರ್ತೀನಿ. ಬೈ ಚಾನ್ಸ್ ಸ್ವಲ್ಪ ಲೇಟ್ ಆಗಿ ಹೋಗ್ಬೇಕು ಅಂದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕಾರ್ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಸೊ ಒಂದ್ ಸಿಂಪಲ್ ಬೈಕ್ ಬೇಕಿತ್ತು. ಬೆಸ್ಟ್ ಆಫೀಸ್ ಮನೆ ಹೆಚ್ಚು ಕಮ್ಮಿ ಮೋಸ್ಟ್ ಯೂಸೇಜ್. ಅದ್ರಲ್ಲೂ ಟೆನ್ಷನ್ ಫ್ರೀ ಬೈಕ್ ಬೇಕಿತ್ತು. ಸೊ ಇವಿ ಏನಾದ್ರು ಫೇಮಸ್ ಆಗಿರ್ಲಿಲ್ಲ ಅಂದ್ರೆ ಒಂದು ಆಕ್ಟಿವಾ ತಗೊಂಡ್ಬಿಡ್ತಿದೆ. ಓಕೆ. ಬಟ್ ಇವಿ ಇರೋದ್ರಿಂದ ಅದ್ರದ್ದು ಹಿಂದಿನ ಬೈಕ್ ಹೇಳಿದೆ, ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇದು ಆಕ್ಟಿವಾ ಇವಿ ಈಕ್ವಲೆಂಟ್ ತರ ಬೇಕಿತ್ತು. ಬೈ ಚಾನ್ಸ್ ಆಕ್ಟಿವಾ ಇವಿ ಇತ್ತು ಅಂದ್ರೆ ಫಸ್ಟ್ ಚಾಯ್ಸ್ ಮೋಸ್ಟ್ಲಿ ಅದ್ರ ಕಡೆನೇ ಇರ್ತಿತ್ತು. ಅದಿರ್ಲಿಲ್ವಲ್ಲ, ಅದ್ರ ತರದ್ ಯಾವ್ದಿರ್ಬಹುದು ಅಂತ ಬಂದೆ. ಇದು ನೋಡಿದ್ವಿ, ಅದೇ ಬ್ರ್ಯಾಂಡ್ ಸೇಮ್ ಇತ್ತಲ್ಲ. ಪ್ಲಸ್ ಬ್ಯಾಟ್ರಿನಲ್ಲೂ ಸಿಕ್ಕಾಪಟ್ಟೆ ವಾರಂಟಿ ಕೊಟ್ಟಿದ್ದಾರೆ. 75,000 ವಾರಂಟಿ ಅಂತ. 75,000 ಕಿಲೋಮೀಟರ್ಸ್ ವರೆಗೂ ಇದೆ ವ್ಯಾರಂಟಿ. ಆಮೇಲೆ ಎಷ್ಟು ಇಯರ್ಸ್ ಐ ಥಿಂಕ್ 5 ಇಯರ್ಸ್ ಬ್ಯಾಟ್ರಿ, 75,000. ಯಾವ ಬ್ರ್ಯಾಂಡು ಇಷ್ಟೊಂದು 50,000 ಇದೆ ಮ್ಯಾಕ್ಸಿಮಮ್. ಇನ್ನೊಂದೇನಂದ್ರೆ ಬ್ಯಾಟ್ರಿನಲ್ಲಿ ಇದು LFP ಅಂತ, ಲಿಥಿಯಂ ಅಯಾನ್ ಅಲ್ಲ, ಅದ್ರ ನೆಕ್ಸ್ಟ್ ವರ್ಷನ್ ಇದೆ. ಸೊ ಅದಕ್ಕೂ ಮುಂಚಿದ್ದು ಬೈಕ್ ಲಿಥಿಯಂ ಅಯಾನ್ ಇದೆ, ನಾರ್ಮಲ್ ಅದೇ 6 ವರ್ಷವರೆಗೂ ಏನೋ ಪ್ರಾಬ್ಲಮ್ ಇಲ್ಲ. ಇದು ಅದಕ್ಕೂ ಅಪ್ಗ್ರೇಡೆಡ್ ವರ್ಷನ್ ಇದು. ಸೊ ಇದ್ರ ಜೊತೆ ಬೇರೆ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯಾವ ಟ್ರೈ ಮಾಡಿದ್ರಿ? ಓಲಾ ಸುಮ್ನೆ ಟ್ರೈ ಮಾಡಿದ್ದೆ. ಏಥರ್ ರಿಸ್ತಾ ಅಂತ ಒಂದಿತ್ತು, ಮೋಸ್ಟ್ಲಿ ಸ್ವಲ್ಪ ಹೈ ಎಂಡ್ ಇದಕ್ಕಿಂತ, ಬಟ್ ಅದನ್ನು ಟ್ರೈ ಮಾಡಿದ್ದೆ. ಆಮೇಲೆ ಹೀರೋ ವಿಡಾ ಕನ್ಸಿಡರೇಷನ್ ಸೆಟ್ ಅಲ್ಲಿ ಇತ್ತು. ಸೊ ಅದು ರಿಮೂವಬಲ್ ಇತ್ತು. ಅದು ರಿಮೂವಬಲ್ ಇತ್ತು. ಸೊ ಇವ್ 3 ಮತ್ ಇವ್ 4 ಕಂಪ್ಯಾರಿಸನ್ ಇಟ್ಕೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ವೈಸ್ ಒಂದೊಂದು ನಾನು ಹೋಗ್ಬೇಕಂದ್ರೆ ಓಲಾ ಸರ್ವಿಸ್, ಓಲಾ ರಿವ್ಯೂಸ್ ಎಲ್ಲ ನೋಡಿ, ಓಲಾ ಸರ್ವಿಸ್ ಇಂದು ಹೆಡೇಕ್ ತೋರಿಸ್ಕೊಂಡು ನೋಡಿದ್ಮೇಲೆ ನನ್ನ ಫಸ್ಟ್ ನೀಡ್ ಇಸ್ ಟೆನ್ಷನ್ ಫ್ರೀ ಬೇಕಿತ್ತು. ಸೊ ಅದು ಕಂಪ್ಲೀಟ್ಲಿ ಔಟ್. ಅದು ರೇಟ್ ಗೀಟು ಏನು ನೋಡಕ್ ಹೋಗಿಲ್ಲ, ಔಟ್.
ಏಥರ್ ಇಂದು ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಇದಾವೆ. ಹೌದು. ಇವತ್ತವರೆಗೂ ಏಥರ್ ತಗೊಂಡು ಅಯ್ಯೋ ಯಾಕೆ ಯಾರು ಇಲ್ಲ. ತಗೊಂಡೆ ಅಂತ ಪಾಸಿಟಿವ್ ರಿವ್ಯೂಸ್ ಇದೆ. ಪಾಸಿಟಿವ್ ರಿವ್ಯೂಸ್ ಇದೆ. ಅಫ್ಕೋರ್ಸ್ ಅದು ಬಜೆಟ್ ಸ್ವಲ್ಪ ಜಾಸ್ತಿ, ಪ್ರೀಮಿಯಂ. ಬಟ್ ಅದನ್ನು ನೋಡೋಣ ಅಂತ ಟ್ರೈ ಮಾಡಿದ್ದೆ. ಏಥರ್ ರಿಸ್ತಾ ಟ್ರೈ ಮಾಡಿದ್ದೆ, ನನಗೆ ಅದು ಬೇಕಿತ್ತು, ಚೆನ್ನಾಗೇ ಇತ್ತು ಎಲ್ಲ. ಅದು ಒಂದ್ ಸ್ವಲ್ಪ ಸೌಂಡ್ ಮಾಡ್ತೇವೆ ಅಂತ ಹೇಳಿ. ಪ್ರೋಸು ಇದೆ, ಕಾನ್ಸ್ ಇದೆ. ಪ್ರೋ ಏನಂದ್ರೆ ಇದ್ರಲ್ಲಿ ಏನು ಸೌಂಡ್ ಬರಲ್ಲ, ಫುಲ್ ಸೈಲೆಂಟ್. ರೈಡಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಒಂದೊಂದ್ಸರಿ ಎದುರಿಗಿದವರಿಗೆ ಹಿಂದ್ಗಡೆಯಿಂದ ಬೈಕ್ ಗಾಡಿ ಬರ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ. ಇದ್ದಕ್ಕಿದ್ದಂಗೆ ಯಾರಾದ್ರೂ ರೋಡಿಗೆ ಬಂದ್ಬಿಟ್ರೆ ಪ್ರೋ ತುಂಬಾ ಜಾಸ್ತಿ ಆಗಿ ಕಾನ್ ಆಗ್ಬಿಟ್ಟಿದೆ. ಸೊ ಆಕ್ಚುಲಿ ರಿಸ್ಟರ್ನಲ್ಲಿ ಒಂಥರ ಸೌಂಡ್ ಇದೆ, ಓಡಿಸ್ಬೇಕಾದ್ರೆ ಸ್ವಲ್ಪ ವಿಯರ್ಡ್ ಅನಿಸ್ತಿತ್ತು, ಬಟ್ ಇಟ್ ಹೆಲ್ಪ್ಸ್. ಮುಂದಿದ್ದವರು ಗಾಡಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದ್ರಲ್ಲಿ ಸೌಂಡ್ ಇಲ್ಲ, ಸೌಂಡ್ ಯಾಕಿಲ್ಲ. ಬಟ್ ನಾನ್ ಸ್ವಲ್ಪ ಹಾರ್ನ್ ಹೊಡಿಯೋದು ಜಾಸ್ತಿ. ಸೊ ನಾನು ಅನ್ಕೊಂಡೆ ನನಗೆ ಸೈಲೆಂಟ್ ಆಗಿ ಓಡಿಸ್ಲಿ, ಯಾರಾದ್ರೂ ಸ್ವಲ್ಪ ದೂರ ಈ ಕಡೆ ಬರಂಗಿರೋ ಹಾರ್ನ್ ಹೊಡ್ಕೊಂಡು ಹೋಗ್ಬಿಡ ಅಷ್ಟೇ. ಪ್ಲಸ್ ಅದಲ್ಲ, ಮೇನ್ ರೀಸನ್ ಇಸ್ ಅದ್ರಲ್ಲಿ ಅವ್ರದ್ದು ಇಟ್ ಸ್ಟಾರ್ಟ್ಸ್ ಫ್ರಮ್ ಸೋ ಅಂಡ್ ಸೋ ಪ್ರೈಸ್ ಆನ್ವರ್ಡ್ಸ್ ಅಂತ ಆಯ್ತು. ಬಿಲ್ಲಿಂಗ್ ಅಂದ್ರೆ ಇದು ರೇಟ್ಸ್ ಲಿಸ್ಟ್ ತಗೊಂಡಾಗ ಇದು ಗಾಡಿ ಚಾರ್ಜಸ್, ಅದಾದ್ಮೇಲೆ ಗಾಡಿನಲ್ಲಿ ಲೋ ಎಂಡ್, ಇದು ಮೀಡಿಯಂ ಎಂಡ್, ಇದು ಹೈ ಎಂಡ್ ಅಂತ ಹೇಳಿ ಏನೋ 160 170 ವರೆಗೂ ಹೋಗುತ್ತೆ. ಅಲ್ಲ, ಒಂದು ಬ್ಯಾಟ್ರಿ ಪ್ರಕಾರ ಹೈ ಎಂಡ್, ಲೋ ಎಂಡ್, ಮೀಡಿಯಂ ಎಂಡ್ ತರ ಇದ್ವು, ಅದು ಅರ್ಥ ಆಗತ್ತೆ. ಒಂದೇ ಬ್ಯಾಟ್ರಿ ಸೈಜ್ ಅಲ್ಲೂ ಇದು ಲೋ ಎಂಡ್, ಮೀಡಿಯಂ ಎಂಡ್, ಹೈ ಎಂಡ್ ಅಂತ ಇದ್ವು. ಕಾರ್ ತರ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್. ನಾನು ಕೇಳಿದೆ ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ. ಫೀಚರ್ಸ್ ಅವಾಗ ಹೇಳ್ತಾರೆ, ಇಲ್ಲ ಇದರಲ್ಲಿ ಸಾಫ್ಟ್ವೇರ್ ಸ್ಪೆಷಲ್ ಇದೆ, ಇದರಿಂದ ನಿಮಗೆ ಇದರಲ್ಲಿ ಈಕೋ ಮೋಡ್, ಮೀಡಿಯಂ ಮೋಡ್, ಸ್ಪೀಡ್ ಮೋಡ್ ಬರುತ್ತೆ. ಇದರಲ್ಲಿ ಬರೀ ಹೈ ಮೋಡ್, ಮೀಡಿಯಂ ಮೋಡ್ ಬರುತ್ತೆ. ಇದ್ರಲ್ಲಿ ಮ್ಯಾಪ್ಸ್ ಬರುತ್ತೆ, ಇದ್ರಲ್ಲಿ ಮ್ಯಾಪ್ಸ್ ಬರಲ್ಲ. ಎಲ್ಲ ಮೈನರ್ ಸಾಫ್ಟ್ವೇರ್ ಕರೆಕ್ಟ್. ಆಮೇಲೆ ಏನಂದ್ರೆ ಬೈಕ್ ನಿಮಗೆ ಎಕ್ಸಾಕ್ಟ್ಲಿ ಇದೇ ಇರೋದು, ಆ ಸಾಫ್ಟ್ವೇರ್ ಹಾಕೊಟ್ರೆ ನಿಮಗೆ ಇದೇ ಹೈ ಎಂಡ್ ಆಗೋಗ್ಬಿಡತ್ತೆ, ಈ ಸಾಫ್ಟ್ವೇರ್ ಹಾಕೊಟ್ರೆ ಇದು ಲೋ ಎಂಡ್ ಆಗೋಗ್ಬಿಡತ್ತೆ. ಸ್ವಲ್ಪ ವಿಯರ್ಡ್ ಆಯ್ತು. ಪ್ಲಸ್ ಇದ್ರಲ್ಲಿ ಬೈಕ್ ಚಾರ್ಜ್ ಬೇರೆ, ಸಾಫ್ಟ್ವೇರ್ ಗೆ ಒಂದ್ 14,000 ಏನೋ ಬರ್ಬೇಕು. ಅದಾದ್ಮೇಲೆ ರಿನ್ಯೂವಲ್ ಅಲ್ಲಿ ಎವ್ರಿ ಇಯರ್ ಸಾಫ್ಟ್ವೇರ್ ಚಾರ್ಜಸ್ ರಿನ್ಯೂವಲ್ ಒಂದು ರೇಟ್ ಇತ್ತು. ಫಸ್ಟ್ ರಿಕ್ವೈರ್ಮೆಂಟ್ ಏನಂದ್ರೆ ಟೆನ್ಷನ್ ಫ್ರೀ ಬೇಕಪ್ಪ. ಪ್ಲಸ್ ಅದ್ರಲ್ಲಿ ಸಾಫ್ಟ್ವೇರ್ ಅಲ್ಲಿ ಹೈ ಮೋಡ್ ಎಲ್ಲ ಅದ್ರಲ್ಲೇ ಕಂಟ್ರೋಲ್ ಆಗ್ಬೇಕಿತ್ತು, ಬಟನ್ಸ್ ಇಲ್ಲ. ನಾನ್ ಹೇಳಿದ್ರೆ ಅಪ್ಪಾಜಿ ಅವ್ರ ಬೇರೆ ಉಪಯೋಗಿಸ್ಬೇಕಂದ್ರೆ ಮಾಡ್ತಾರೆ. ಮತ್ತೆ ಅದ್ರಲ್ಲಿ ಬಟನ್ಸ್ ಬೇಕು ಅಂದ್ರೆ ಟಾಪ್ ಎಂಡಿಗೆ ಹೋಗ್ಬೇಕು, ಆತರ ಏನೋ ಆಯ್ತು. ಪ್ಲಸ್ OTA ಎವ್ರಿ ಇಯರ್ ಏನೋ ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ, ಹಂಗೆ ಹಿಂಗೆ ಅದನ್ನ ನೋಡ್ಕೊಂಡೆ ಆಕ್ಚುಲಿ ಓವರ್ವೆಲ್ಮ್ ಅಂತಾರಲ್ಲ, ಹೆದರ್ಕೊಂಡ್ ಬಂದ್ಬಿಡಿ ಅಪ್ಪ, ಇಷ್ಟೊಂದ್ ಬೇಡ. ಗಾಡಿ ಒಂದು ಕರೆಕ್ಟ್ ಆಗಿ. ಯಾಕಂದ್ರೆ ನನ್ನ ಒರಿಜಿನಲ್ ರಿಕ್ವೈರ್ಮೆಂಟ್ ಏನಂದ್ರೆ ಇವಿಗಳು ಇರ್ಲಿಲ್ಲ ಅಂದ್ರೆ ಹೊಂಡಾ ಆಕ್ಟಿವಾ ಬೇಕಿತ್ತು. ದಿಸ್ ಇಸ್ ಕ್ಲೋಸೆಸ್ಟ್ ಟು ಹೊಂಡಾ ಆಕ್ಟಿವಾ. ಜಸ್ಟ್ ದಟ್ ಪೆಟ್ರೋಲ್ ಬಟನ್ ಇದೆ ನೋಡಿ, ನಿಮಗೆ ಸಿಟಿ ಮೋಡ್ ಸ್ಲೋ ಆಗಿ ಹೋಗ್ಬೇಕು ಅಂತ, ನಿಮಗೆ ಸಿಟಿ ಮೋಡ್ ಸ್ಲೋ ಆಗಿ ಹೋಗ್ಬೇಕು ಅಂದ್ರೆ ಲೋ ಸ್ಪೀಡ್ ಅಂತ ಒಂದಿದೆ ಅಷ್ಟೇ. ನೀವು ಫಾಸ್ಟ್ ಆಗಿ ಹೋಗ್ಬೇಕು ಅಂತಿದ್ರೆ ಹೈ ಸ್ಪೀಡ್ ಅಂತ. ಯಾವ ಸಾಫ್ಟ್ವೇರ್ ಇಲ್ಲ, ಏನೇನೇನೇನು ಇಲ್ಲ. ಇದು ನೋಡ್ಬಿಟ್ಟೆ ನಾನು ಅರೆ ವಾ, ಇಷ್ಟೇ ಬೇಕಿರೋದಪ್ಪ. ಸೊ ನೋ ನಾನ್ಸೆನ್ಸ್ ಗಾಡಿ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ಲಿ ನೋ ನಾನ್ಸೆನ್ಸ್ ಇರೋದ್ರಿಂದಾನೇ ತಗೊಂಡಿದ್ದು. ಇದು ನಿಮ್ಗೆ ಆನ್ ರೋಡ್ ಎಷ್ಟು ಬಿತ್ತು ಬ್ಯಾಂಗ್ಳೂರಲ್ಲಿ? ಪ್ರೈಸ್ ಚೆನ್ನಾಗಿದೆ. ಇದು 2.3 ಕಿಲೋವಾಟ್ ಅವರ್ ಬ್ಯಾಟ್ರಿ, ಲೋ ಸ್ಪೀಡ್ ಅಲ್ಲಿ 100 ಕಿಲೋಮೀಟರ್ಸ್ ಹೆಚ್ಚು ಕಮ್ಮಿ ಹೋಗುತ್ತೆ. ರಿಯಲ್ ವರ್ಲ್ಡ್ ರೇಂಜ್. ಹೈ ಸ್ಪೀಡ್ ಅಲ್ಲಿ 75 to 80. ಓಕೆ, ಸೊ ನಾರ್ಮಲ್ ಬೇರೆ ಇದೇ ರೇಂಜ್ ಅಲ್ಲಿ ಬರೋ ಬೇರೆ ಇವಿನು ಸೇಮ್. ಕರೆಕ್ಟ್. ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಬರ್ಬೋದು, 110 ಕರೆ ಇರುತ್ತೆ. ಓಕೆ, ಬಟ್ ಇದು ನನಗೆ 80,000 rupees ಅಲ್ಲಿ ಬಂದಿದೆ. ಸೊ ಕಾಸ್ಟ್ ಅಲ್ಲಿ ತುಂಬಾ ಕಾಸ್ಟ್ ಆಕ್ಚುಲಿ ಆಕ್ಟಿವಾ ಕಾಸ್ಟ್ ತರನೇ. ಹೌದೌದು. ನಾನಿದು ಅಮೆಝಾನ್ ಅಲ್ಲಿ ಕೊಂಡ್ಕೊಂಡಿದ್ದೆ. ಸೊ ಕಾರ್ಡ್ ಡಿಸ್ಕೌಂಟ್ ಬಂತು? ಅಲ್ಲ, ಅಮೆಝಾನ್ ಅಲ್ಲಿ ಕೊಂಡ್ಕೊಂಡಿದ್ದೆ. ಅಮೆಝಾನ್ ಅಲ್ಲಿ ಅದು ಸೇಲ್ಸ್ ಇದೆಯಲ್ಲ, ಗ್ರೇಟ್ ಇಂಡಿಯನ್ಸ್, ಅದೇ ಕಾರ್ಡ್ ಡಿಸ್ಕೌಂಟ್ ನಿಮ್ಗೆ ಇದ್ರಲ್ಲಿ ಅವಾಗ ಅಮೆಝಾನ್ ಇಂದ
ಕಾರ್ಡ್ ಇಂದು ಡಿಸ್ಕೌಂಟ್ ಇತ್ತು, ಪ್ಲಸ್ ಅವ್ರ MRP offer ಮೇಲೂ ಇತ್ತು. ಸುಮಾರು 7-8 ಸಾವಿರ ಡಿಸ್ಕೌಂಟ್ So, ಇತ್ತು. ಒಳ್ಳೆ ಟೈಮಿಂಗ್ ಅಲ್ಲಿ ತಗೊಂಡಿದ್ದೀರಾ ಅಂತ ಹೇಳಿ. ಕರೆಕ್ಟ್. ಸೊ ಅಮೆಝಾನ್ ಕಾರುನು ಅದೇ ತರ ತಗೊಂಡಿದ್ದೀರಾ, ಬೈಕುನು ಅದೇ ತರ ತಗೊಂಡಿದ್ದೀರಾ. ಸೊ ಡಿಸ್ಕೌಂಟ್ ಚೆನ್ನಾಗಿತ್ತು. ಅದಾದ್ಮೇಲೆ ಶೋರೂಮ್ ಹತ್ರನೂ ಹೋಗಿದ್ವಿ, ನಮ್ ಹಳೆ ಬೈಕ್ ಇತ್ತಲ್ಲ, ಶೋರೂಮ್ ಅಲ್ಲಿ ಅವ್ರ ಮ್ಯಾನೇಜರ್ ಕೇಳಿದ್ದೆ, ಅಮೆಝಾನ್ ಇಂದ ಕೊಂಡ್ಕೊಂತೀವಿ, ನಿಮ್ ಹತ್ರ ಬಂದು ಡೆಲಿವರಿ ತಗೊಂತೀವಿ, ನಿಮ್ದೇನಾದ್ರು ಹಿಡನ್ ಚಾರ್ಜಸ್ ಏನೇನಿದೆ ಅವರು ಆತರ ಏನಿಲ್ಲ, ಒಂದು ಹ್ಯಾಂಡ್ಲಿಂಗ್ ಚಾರ್ಜಸ್ ಇನ್ನು ₹1,000 ಅಪ್ರಾಕ್ಸಿಮೇಟ್ಲಿ ಇದೆ, ರಿಜಿಸ್ಟ್ರೇಷನ್ ಅದು ಇದು ಮಾಡ್ಕೊಳ್ಳೋಕೆ ಒಂದಿಷ್ಟು. ಸೊ ಅಮೆಝಾನ್ ನೀವು ಪೇ ಮಾಡಿ ನಮ್ಮ ಹತ್ರ ಬಂದು ಎಷ್ಟು 1.5-2,000 ಏನೋ ಸ್ಟ್ಯಾಂಡರ್ಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಪ್ಲಸ್ RC ಮಾಡ್ಕೊಳ್ಳೋ ಚಾರ್ಜಸ್, ಡಾಕ್ಯುಮೆಂಟೇಶನ್ ಚಾರ್ಜಸ್ ಏನೇನೋ ಇದೆ. ಸೊ ಸೂಪರ್, ಅಲ್ಲಿ 8-9 ಸಾವಿರ ಡಿಸ್ಕೌಂಟ್ ಬಂತು. ಇಲ್ಲಿದು ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್, ರೋಡ್ ಟ್ಯಾಕ್ಸ್ ಇಲ್ಲ. ಕರೆಕ್ಟ್. ಒಂದು 10-11-13% ರೋಡ್ ಟ್ಯಾಕ್ಸ್ ಇಲ್ಲ, ರೋಡ್ ಟ್ಯಾಕ್ಸ್ ಇಲ್ಲ. ಪ್ಲಸ್ ಇತ್ತೀಚೆಗೆ ಇನ್ನು ಅದು EV ಡಿಸ್ಕೌಂಟ್ಸ್ಗಳು ಇದಾವೆ, ಇನ್ಕ್ಲೂಡೆಡ್ ಆಗಿ ಬಂದಿದೆ. ಸೊ ಎಲ್ಲ ಸೇರಿ 76,000ಗೆ ಇದಿತ್ತು. ₹4,000 ನಾನು ಹೊರಗಡೆಯಿಂದ ಇನ್ಶೂರೆನ್ಸ್ ತಗೊಂಡಿದ್ದೆ. 5 ವರ್ಷ ಇನ್ಶೂರೆನ್ಸ್ ಸೇರಿಸಿ 4,000 ಇನ್ಶೂರೆನ್ಸ್, 1,500 ಇದು ಹ್ಯಾಂಡ್ಲಿಂಗ್. ಸೊ 82 ಫುಲ್ 81.5ಗೆ ಆನ್ ರೋಡ್ ಬಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವರು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ಕೊಂಡಿದ್ದಾರೆ, ನಾರ್ಮಲ್ ಮೊಬೈಲ್ ಆರ್ಡರ್ ಮಾಡ್ದಂಗ್ ಮಾಡಿದ್ದಾರೆ, ಶೋರೂಮ್ ಅಲ್ಲಿ ಹೋಗಿ ಡೆಲಿವರಿ ತಗೊಂಡಿದ್ದಾರೆ, ಕಾರ್ಡ್ ಡಿಸ್ಕೌಂಟ್ ಬಂದಿದೆ. ಸೊ ಯಾವ ರೇಂಜ್ ಗೆ ಬಂದಿದೆ ನೋಡಿ ಬೈಕ್ ಸೇಲ್ಸ್, ಈಗ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡೋ ತರ ಬಂದ್ಬಿಟ್ಟಿದೆ. ಸೊ ನೀವ್ ಯಾರಾದ್ರೂ ನೋಡ್ತಾ ಇದ್ರೆ, ಬರೀ ಈ ಮಾಡೆಲ್ ಅಂತ ಅಲ್ಲ, ಬೇರೆ ಗಾಡಿಗಳು ಅಮೆಝಾನ್ ಅಲ್ಲಿ ಇದೆ. ಸೊ ನೀವ್ ಒಂದ್ಸಲಿ ಶೋರೂಮ್ ಅಲ್ಲೂ ಕಂಪೇರ್ ಮಾಡಿ ಪ್ರೈಸ್, ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲೂ ಇದೆ. ಸೊ ಅಲ್ಲೂ ಚೆಕ್ ಮಾಡಿ, ಕಾರ್ಡ್ ಡಿಸ್ಕೌಂಟ್ಸ್ ನಿಮ್ಗೆ ಶೋರೂಮ್ ಅಲ್ಲಿ ಕೊಡಲ್ಲ. ಸೊ ಆತರ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ನಿಮ್ಗೆ ಈ ತರ ತಗೊಬಹುದು. ನೀವ್ ಇಲ್ಲೇ ಬುಕ್ ಮಾಡಿದ್ರು ಮತ್ತೆ ಶೋರೂಮ್ಗೆ ಹೋಗಿನೇ ಡೆಲಿವರಿ ತಗೊಬೇಕು. ಸೊ ಈ ತರದ್ದು ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು 5-10,000 ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಅವ್ರ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಸೊ ಅವ್ರು ಆ ಟ್ರಿಕ್ ನೇ ಹೇಳ್ತಾ ಇದಾರೆ, ನೀವು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಚಾರ್ಜಿಂಗ್ ಟೈಮ್ ಎಷ್ಟಾಗುತ್ತೆ ಸರ್ ಇದು, ಒಂದ್ ಫುಲ್ ಚಾರ್ಜಿಂಗ್? ಇದು 5.5 hours ಒಳಗೆ ಚಾರ್ಜ್ ಆಗುತ್ತೆ. ಓಕೆ. ಚಾರ್ಜರ್ ಇದ್ರಲ್ಲೇ ಇದೆ, ನಾರ್ಮಲ್ ಸಾಕೆಟ್, ನಾರ್ಮಲ್ ಏನದು 3 ಪಿನ್ ಸಾಕೆಟ್ ಹಾಕೋದು ಅಷ್ಟೇ. ಇಲ್ಲಿ ಮುಂದ್ಗಡೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಲ್ಲ ಅಲ್ಲ ಇದು? ಬೈಕ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ಕಾನ್ಸೆಪ್ಟ್ ಮೋಸ್ಟ್ಲಿ ಇಲ್ಲ, ಅನ್ಲೆಸ್ ಸೂಪರ್ ಹೈ ಎಂಡ್ ಅಲ್ಲಿ ಬಂದಿರ್ಬೋದು. ನಾರ್ಮಲ್ ಇದ್ರಲ್ಲಿ ಇಲ್ಲ. 5 hours ಒಳಗೆ ಚಾರ್ಜ್ ಆಗುತ್ತೆ, ಅದು 0 to 100 ಪ್ರಕಾರ. ಸೊ ನೀವು ಯಾವಾಗ ಬೇಕೋ ಅವಾಗ ಹೆಚ್ಚು ಕಮ್ಮಿ 20 ಇಶ್ ಇದ್ದಂಗ್ಲೆ ಹಾಕ್ಬಿಡ್ತೀವಿ. 20 ಇಂದ 80 ಹೆಚ್ಚು ಕಮ್ಮಿ 2.5-3 hours ಅಲ್ಲಿ ಆಗೋಗ್ಬಿಡತ್ತೆ. 80 ಇಂದ 100 ಸ್ವಲ್ಪ ಸ್ಲೋ ಆಗುತ್ತೆ. ಸೊ ನಮಗೆ 20% ಇದ್ದಾಗ ಹಾಕಿದ್ರೆ 100 ಗೆ ಹೆಚ್ಚು ಕಮ್ಮಿ 3.5 hours 4 hours ಒಳಗಡೆ ಆಗುತ್ತೆ. ಸೊ ನಾರ್ಮಲ್ ಬೇರೆ ಬೈಕ್ ಎಷ್ಟಿದೆಯೋ ಅದೇ ಚಾರ್ಜಿಂಗ್ ಇದೆ ಎಲ್ಲ. ಸೊ ಕಾಂಪಿಟೇಟಿವ್ ಪ್ರೈಸ್ ಅಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಇದು. ಕರೆಕ್ಟ್. ಇದು ಹೈ ಎಂಡ್ ವರ್ಷನ್ ಇದೆ, ನೆಕ್ಸಸ್ ಅಂತ ಏನೋ, ಅದು ಹೆಚ್ಚು ಕಮ್ಮಿ 1,10,000 ಏನೋ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಇದೆ, ಬಟ್ ಆಫ್ ಕೋರ್ಸ್ ಪ್ರೈಸ್ ಡಿಫರೆನ್ಸ್ ಅಲ್ಲ, 1,10,000 80,000 ಆಲ್ಮೋಸ್ಟ್ 30,000. ಸೊ ಬೂಟ್ ಸ್ಪೇಸ್ ನೋಡ್ಬೋದು, ಡೀಸೆಂಟ್ ಆಗಿದೆ. ಒಂದು ಹೆಲ್ಮೆಟ್ ತುಂಬಾ ಜಾಸ್ತಿ ಅಂತ ಹೇಳಲ್ಲ, ಬಟ್ ಡೀಸೆಂಟ್ ಆಗಿದೆ. ಒಂದು ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಇದು ಏನೋ ನೋ ನಾನ್ ಸೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. ಜಾಸ್ತಿ ಟೆಕ್ ಫೀಚರ್ಸ್ ನ ತುಂಬಿಸಿ ಆತರ ಏನು ಇಲ್ಲ. ಒಂದು ಪೆಟ್ರೋಲ್ ಗಾಡಿನ EV ಕನ್ವರ್ಟ್ ಮಾಡಿದ್ರೆ ಯಾವ ತರ ಇರುತ್ತೋ ಸೇಮ್ ಅದೇ ತರ ಇದೆ. ಸೊ ಮನೆಯಲ್ಲಿ ಏಜ್ ಆಗಿರೋರು ಓಡಿಸ್ಬೇಕು ಅಂದ್ರೂ ಏನು ಕನ್ಫ್ಯೂಷನ್ ಇಲ್ದಂಗೆ ಒಂದ್ ನಾರ್ಮಲ್ ಗಾಡಿ ಓಡಿಸ್ದಂಗೆ ಓಡಿಸ್ಕೊಂಡು ಹೋಗ್ಬೋದು. ಪ್ಲಸ್ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ 80,000 ರೇಂಜ್ ಅಲ್ಲಿ 100 ಕಿಲೋಮೀಟರ್ಸ್ 80 to 100 ರಿಯಲ್ ವರ್ಲ್ಡ್ ರೇಂಜ್ ಬರೋಂತ ಗಾಡಿ ಇದು. ಸೊ ಈ ಗಾಡಿ ಮೇಲೆ ಏನೇ ಡೌಟ್ಸ್ ಇದ್ರು ಕೇಳಿ, ಕಮೆಂಟ್ಸ್ ಅಲ್ಲಿ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀವಿ. ಇನ್ನ ಬೇರೆ ಯಾವ್ದಾದ್ರು ಗಾಡಿ ರಿವ್ಯೂ ಮಾಡ್ಬೇಕು ಅಂದ್ರೂ ಕೇಳಿ, ಅದನ್ನು ರಿವ್ಯೂ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ಬಾಯ್.